ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೋಮ ಪತ್ರಿಕೆ 12ನೇ ಅಧ್ಯಾಯ 14 ನಾವು ನೋಡುವುದಾದರೆ, ನಿಮ್ಮನ್ನು ಹಿಂಸಿಸುವವರನ್ನು ಆಶೀರ್ವದಿಸಿರಿ, ಶಪಿಸದೆ ಆಶೀರ್ವದಿಸಿರಿ. ಇದು ವ್ಯತ್ಯಾಸವಾಗಿದೆಯಲ್ಲ. ವ್ಯತ್ಯಾಸ ಏನಪ್ಪ ಅಂತಂದರೆ, ನಮಗೆ ಯಾರು ತೊಂದರೆ ಕೊಟ್ಟರೋ ಅವರನ್ನು ಆಶೀರ್ವಾದ ಮಾಡಿ, ನಿಮಗೆ ಯಾರು ಅವಮಾನ ಮಾಡಿದರೋ ಅವರನ್ನು ಆಶೀರ್ವಾದ ಮಾಡಿ, ನಿಮ್ಮ ಮೇಲೆ ಯಾರು ವೃಥಾ ಪ್ರಕಾರ ನಿಂದೆಯನ್ನು ಹೊರಿಸಿದರೋ ಅವರಿಗೆ ಆಶೀರ್ವಾದ ಮಾಡಿ. ಇದು ಸಾಧ್ಯನಾ? ನಮ್ಮ ಮನಸ್ಸು ಒಪ್ಪಿಕೊಳ್ತದ? ನಮಗೆ ನೋವು ಮಾಡಿದವರನ್ನು, ನಮಗೆ ತೊಂದರೆ ಕೊಟ್ಟವರನ್ನು, ನಮಗೆ ಕಣ್ಣೀರು ಹಾಕಿದವರನ್ನು, ನಮ್ಮ ಮೇಲೆ ಶಪಿಸಿದವರಂಥವರನ್ನು, ನಮ್ಮ ಮೇಲೆ ಇಲ್ಲದ ಸಲ್ಲದನ್ನು ಹೇಳಿದಂಥವರನ್ನು ಕರ್ತನು ಹೇಳ್ತಾನೆ, ಅವರನ್ನು ನೀವು ಪ್ರೀತಿಸಿರಿ, ಅವರನ್ನು ನೀವು ಆಶೀರ್ವದಿಸಿ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ನಿಮ್ಮೊಂದಿಗೆ ಯಾರು ಕೆಟ್ಟದಾಗಿ ನಡೆದುಕೊಂಡ್ರೋ ಅವರನ್ನು ಪ್ರೀತಿ ಮಾಡಿ. ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೊಂದಿಗೆ ಸಮಾಧಾನ ಇರಿ. ಇದು ವ್ಯತ್ಯಾಸಕರವಾಗಿದೆಯಲ್ಲ. ಆದರೆ ಕರ್ತನು ಎಲ್ಲರನ್ನು ಪ್ರೀತಿಸಿದನು. ಆತನಿಗೆ ಕೆಟ್ಟದ್ದು ಮಾಡಿದವರನ್ನು ಪ್ರೀತಿಸಿದನು. ಆತನನ್ನು ಬೀದಿ ಬೀದಿಯಲ್ಲಿ ಹಿಂಸೆ ಮಾಡಿ ಆತನ ಮುಖದ ಮೇಲೆ ಉಗಿದು ಆತನನ್ನು ಅವಹೇಳನ ಮಾಡಿದವರನ್ನು ಕರ್ತನು ಪ್ರೀತಿಸಿದನು. ಅದಕ್ಕೆ ಕರ್ತನನ್ನು ಕರುಣಾಮಯಿ, ಕಾರುಣ್ಯಮೂರ್ತಿ ಎಂಬುದಾಗಿ ನಾವು ನೋಡ್ತೇವೆ. ಮುಯಿಗೆ ಮುಯಿ ತೀರಿಸುವಂಥ ಯೋಚನೆ ಮಾಡಬೇಡ್ರಿ. ಯಾವುದೇ ಕಾರಣಕ್ಕೂ ಮುಯಿಗೆ ಮುಯಿ ತೀರಿಸುವಂಥದ್ದು ಬೇಡ. ಕರ್ತನ ಮಕ್ಕಳೇ, ಪ್ರಿಯರೇ, ನಿಮ್ಮೊಂದಿಗೆ ಕೆಟ್ಟದಾಗಿ ನಡೆದುಕೊಂಡವರಿಗೆ ಕೆಟ್ಟ ಪ್ರತಿಫಲ ಸಿಗಬೇಕೆಂಬ ಯೋಚನೆ ನಿಮಗೆ ಬರೋದೇ ಬೇಡ. ಅವರಿಗೆ ಒಳ್ಳೆಯದನ್ನು ಮಾಡೋಣ. ಆ ಮೂಲಕ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸೋಣ. ಈ ಲೋಕದಲ್ಲಿ ಬಹಳಷ್ಟು ಜನ ಕೆಟ್ಟದಕ್ಕೆ ಅದಕ್ಕಿಂತ ಹೆಚ್ಚಿನ ಕೆಟ್ಟತನದಿಂದ ಪ್ರತ್ಯುತ್ತರವನ್ನು ನೀಡುತ್ತಾರೆ. ಆ ಪ್ರತ್ಯುತ್ತರವನ್ನು ನೀಡುವುದಕ್ಕೆ ಪ್ರಯತ್ನಿಸ್ತಾರೆ. ಕೆಟ್ಟತನ ಎಂದಿಗೂ ಜಯಿಸೋದಿಲ್ಲ. ಯಾವುದೇ ಕಾರಣಕ್ಕೂ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯತನವು ಕೆಟ್ಟತನಕ್ಕಿಂತ ಹೆಚ್ಚು ಬಲಶಾಲಿಯಾಗಿದೆ ಎಂಬುದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ನಾವು ಗಮನಿಸ್ತೇವೆ. ಕರ್ತನು ನಮಗೆ ಅದನ್ನು ಮಾದರಿಯಾಗಿ ಕಲಿಸಿಕೊಟ್ಟಿದ್ದಾರೆ. ನಮಗೊಂದು ಮಾದರಿ. ಕೆಟ್ಟತನಕ್ಕೆ ಅದಕ್ಕೆ ಆಯುಸ್ಸು ಕಡಿಮೆ. ನಾವು ನೆನೆಸ್ತೇವೆ ಕೆಟ್ಟತನನೇ ಗೆಲ್ಲುತ್ತದೆ ಅಂತೇಳಿ. ಹೌದು, ಪ್ರಾರಂಭದಲ್ಲಿ ಕೆಟ್ಟತನ ಗೆಲ್ಲುತ್ತದೆ. ಆದರೆ ಬರುಬರುತ್ತಾ ನಮ್ಮ ಒಳ್ಳೆಯತನವೇ ನಮ್ಮನ್ನು ಶಾಶ್ವತವಾಗಿ ನಿಲ್ಲಿಸ್ತದೆ. ಯೇಸು ಕಲ್ವರಿಯಲ್ಲಿ ಇದನ್ನೇ ತೋರಿಸಿಕೊಟ್ಟನು. ದೇವರು ನಿಮಗೆ ಕೊಡುವಂಥ ಸಂಕಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳ್ರಿ. ಇವೆಲ್ಲವೂ ನಿಮ್ಮನ್ನು ಯೇಸುವಿನ ಸಾರೂಪ್ಯಕ್ಕೆ ಬದಲಾಯಿಸಿಕೊಡಲ್ಪಟ್ಟಿದೆ ಎಂಬುವಂಥ ನಿರೀಕ್ಷೆಯಿಂದ ನೀವು ಉಲ್ಲಾಸ ಪಡಿರಿ. ರೋಮಪತ್ರಿಕೆ 12ನೇ ಅಧ್ಯಾಯ 12 ಹೇಳ್ತದೆ ಭಾಳ ಸ್ಪಷ್ಟವಾಗಿ, ನಿರೀಕ್ಷೆಯಲ್ಲಿ ಸಂತೋಷಪಡಿ, ಸಂಕಟದಲ್ಲಿ ತಾಳ್ಮೆಯುಳ್ಳವರಾಗಿ, ಆಸಕ್ತಿಯುಳ್ಳವರಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿರಿ. ಪ್ರಾರ್ಥನೆಯನ್ನು ಪ್ರಾರಂಭದಲ್ಲಿ ನಾವು ಆಸಕ್ತಿಯಿಂದಿರ್ತೇವೆ. ಆದರೆ ಬರುತ್ತಾ ಆ ಆಸಕ್ತಿಯನ್ನು, ಉತ್ಸಾಹವನ್ನು ಕಳೆದುಕೊಂಡು ಬಿಡ್ತೇವೆ. ದೇವರು ನಮಗೆ ಮಾಡಿರುವಂಥ ಅತಿಶಯವಾದಂಥ ಉಪಕಾರಗಳಿಗಾಗಿ ನಮ್ಮನ್ನು ಪದೇ ಪದೇ ಕ್ಷಮಿಸಿ ನಮಗೆ ತೋರಿಸಿರುವಂಥ ಅಪಾರ ಕರುಣೆಗಾಗಿ ನಾವು ನಿಜವಾಗಿಯೂ ಕೃತಜ್ಞರಾಗಿದ್ದೇವೆ ಎಂಬುದನ್ನು ದೇವರಿಗೆ ರುಜುವಾತುಪಡಿಸಬೇಕಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವರ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರೇ, ಪರಿಶುದ್ಧಾತ್ಮ ದೇವರೇ, ಅಪ್ಪ, ವಿಶೇಷವಾಗಿ ಸ್ವಾಮಿ ಮಕ್ಕಳನ್ನು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರಿಗೆ ದೇವರೇ ಅಪ್ಪ ಕಣ್ಣಿನ ಸಮಸ್ಯೆ ಇದೆಯೋ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ. ಚರ್ಮದ ವ್ಯಾಧಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ. ಅಂಗಾಂಗಗಳ ಸಮಸ್ಯೆ ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ. ಯೇಸುವೇ ಸಹಾಯ ಮಾಡಪ್ಪ,
ಸಹಾಯ ಮಾಡು ಸ್ವಾಮಿ. ಬೆಣ್ಣು ಮಗಳು ದೇವರೇ ಕ್ಯಾನ್ಸರ್ ಪೇಷಂಟ್ ದೇವರೇ ನನಗಾಗಿ ಪ್ರಾರ್ಥಿಸಿರೆಂಬುದಾಗಿ ಅಪ್ಪ ಪತ್ರ ಬರೆದಿದ್ದಾಳೆ ದೇವರೇ. ಆ ಮಗಳಿಗಾಗಿ ಬೇಡ್ತೇನೆ ಸ್ವಾಮಿ, ಮನಭಾರದಿಂದ ಬೇಡ್ತೇನೆ ಸ್ವಾಮಿ. ನಿಮ್ಮ ರಕ್ತದಿಂದ ಶುದ್ಧಿ ಮಾಡು, ನಿಮ್ಮ ರಕ್ತದಿಂದ ಶುದ್ಧಿ ಮಾಡು, ಮಗಳನ್ನು ಗುಣ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.